ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೋಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಅಂತ ಬಾಸ್. ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಏನಪ್ಪ ಅಂದರೆ ಇದು ಬೆಂಗಳೂರಿಂದ ಹೊಸರೋಡು ಹೋಗುವಂಥ ಮಧ್ಯದಲ್ಲಿ ದಾರಿಯಲ್ಲಿ ಇದು ಜೈನ್ ಟೆಂಪಲ್ ಇದೆ. ನೀವು ಯಾರಾದರೂ ಬಂದು ವಿಸಿಟ್ ಕೊಡೋದು ತುಂಬ ಸಖತ್ತಾಗಿದೆ. ಬಂದು ಒಂದು ಸರ್ತಿ ವಿಸಿಟ್ ಮಾಡಿ. ಇಲ್ಲಿ ಈ ದೇವಸ್ಥಾನವನ್ನು ಚುಟುಕಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅದ್ಭುತ ಜೈನ್ ವೈಟ್ ಮಾರ್ಬಲ್ ದೇವಸ್ಥಾನಕ್ಕೆ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಇಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮತ್ತು ಫೋಟೋಸ್ಗಳಿಗೆ ಅಲಾವ್ ಇಲ್ಲ. ಸೊ ಆ ಕಾರಣಕ್ಕೆ ಒಳಗಡೆ ವಿಡಿಯೋ ಮತ್ತು ಹೊರಗಡೆಯಿಂದನೇ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಅಷ್ಟೊಂದು ಕ್ಲಿಯರ್ ಆಗಿರೋದಿಲ್ಲ. ಸೊ ಬನ್ನಿ ನೋಡೋಣ. ಈ ದೇವಸ್ಥಾನವು ಸಂಪೂರ್ಣವಾಗಿ ಬಿಳಿ ಮಾರ್ಬಲ್ ಕಲ್ಲಿನಿಂದ ನಿರ್ಮಾಣಗೊಂಡಿದ್ದು ನೋಡಲು ತುಂಬ ಸುಂದರವಾಗಿರುತ್ತದೆ. ದೇವಾಲಯದ ಭವ್ಯ ಪ್ರವೇಶ ದ್ವಾರ ಎಲ್ಲರ ಗಮನ ಸೆಳೆಯುವಂತಾಗಿದೆ. ಇದು ನೀವು ನೋಡ್ಬೋದು. ಇದನ್ನು ನಗರದ ಗದ್ದಲದ ಮಧ್ಯದಲ್ಲೂ ಈ ಸ್ಥಳವು ಆಧ್ಯಾತ್ಮಿಕ ಅನುಭವ ಕೊಡುತ್ತದೆ. ದೇವಾಲಯದ ಗೋಡೆಗಳ ಕೆತ್ತನೆಗಳ ಅತ್ಯಂತ ಅದ್ಭುತವಾಗಿವೆ. ನೀವು ಸಹ ನೋಡ್ಬೋದು ಇಲ್ಲಿ. ಸೊ ಅತ್ಯಂತ ಅದ್ಭುತವಾಗಿದೆ. ಪ್ರತಿ ಭಾಗದಲ್ಲೂ ಜೈನ ಧರ್ಮದ ಸಾಂಸ್ಕೃತಿಕ ಮತ್ತು ಪಾರಂಪರಿಕತೆ ಕಾಣಿಸುತ್ತದೆ. ದೇವಾಲಯದ ಒಳಭಾಗದಲ್ಲಿ ತುಂಬ ಸ್ವಚ್ಛ ಮತ್ತು ಆಕರ್ಷಕವಾಗಿದೆ. ಅಲ್ಲ, ಇಂಥ ಬಿಸಿಲಾಗ ಬೇಕಾ ಫೋಟೋಶೂಟು? ಬೇಕ್ರಿ, ಬಂದಿರೋದೇ ಮತ್ತೆ ಚಸ್ಮಾ ಹಾಕೊಂಡ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಬಂದಿರೋದೇ ಫೋಟೋ. ಬಿಸಿಲು ನೋಡಿ ಮಕ್ಕ ಹೊಡ್ತೀವಿ. ಬೇಕಾ? ನಾವು ಇಲ್ಲಿ ಬಂದಿರೋದೇ ಆಕರ್ಷಣೆಯ ಜೊತೆಗೆ ಇದೊಂದು ಭವ್ಯವಾದ ದೇವಸ್ಥಾನವಾಗಿದೆ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಬಂದ ಭಕ್ತರು ಶಾಂತವಾಗಿ ಪ್ರಾರ್ಥನೆ ಮಾಡುತ್ತಾರೆ. ಒಳಗಡೆ ನೋಡ್ತಿರಲ್ಲ, ಇಲ್ಲಿ ಪ್ರತಿಯೊಬ್ಬರು ಬರಲಿ, ಯಾವುದೇ ಗಲಾಟೆ, ಯಾವುದೇ ಶಬ್ದ, ಇಷ್ಟೊಂದು ನಿಶಬ್ದವಾಗಿದೆ ಅಂತಂದರೆ ಒಂದು ಸೂಜಿ ಬುದ್ಧಿಯನ್ನು ಸಪ್ಪಾಗಿದೆ. ಸೊ ಅಷ್ಟೊಂದು ನಿಶಬ್ದವಾಗಿದೆ ಈ ಸ್ಥಳ ಅಂತ ಹೇಳ್ಬೋದು. ಈ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಜೈನ ಧರ್ಮದ ತೀರ್ಥಂಕರ ದೇವಸ್ಥಾನ ಇದೆ. ಬಟ್ ಈ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಯಾವುದು ಅಲ್ಲವಿಲ್ಲ. ಸೊ ಹೊರಗಿನಿಂದ ನೋಡೋಣ ಬನ್ನಿ. ನೋಡಿ ಇದು ಯಾವ ರೀತಿಯಾಗಿ ಕಟ್ಟಡವನ್ನು ಮಾಡಿದ್ದಾರೆ ಅಂತ. ನೋಡಿ ಪ್ರತಿ ಕಂಬದಲ್ಲೂ ಯಾವ ರೀತಿಯಾಗಿ ಡಿಸೈನ್ ಇದೆ ಅಂತ. ಇವರು ತೀರ್ಥಂಕರು ಇದು ನೋಡಿ ಯಾವ ರೀತಿಯಾಗಿ ಅವರು ಕೆತ್ತನೆ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲೇ ಹೋಗ್ತಾ ಇದರ ಮುಂದೆನೇ ಇನ್ನೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ. ಇದು ಕೂಡ ಜೈನ ಧರ್ಮದ ಇನ್ನೊಬ್ಬ ತೀರ್ಥಂಕರು. ಇಲ್ಲಿ ಎಷ್ಟು ದೇವಸ್ಥಾನವಿದಾವಲ್ವಾ, ಸೊ ಇಲ್ಲೆಲ್ಲ ಇರುವಂಥ ದೇವಸ್ಥಾನಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ತೀರ್ಥಂಕರ ದೇವಸ್ಥಾನಗಳು ಆಗಿವೆ. ಸೊ ನೋಡಿ, ಇದು ಪ್ರತಿಯೊಂದು ವೈಟ್ ಮಾರ್ಬಲ್ ದೇವಸ್ಥಾನಗಳು. ಸೊ ಏನಪ್ಪ ಅಂತಂದರೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಲೈಟಿಂಗ್ನಿಂದ ಈ ದೇವಸ್ಥಾನವು ಇನ್ನೂ ಭವ್ಯವಾಗಿ ಕಾಣಿಸುತ್ತದೆ ನೈಟ್ ಹೊತ್ತಲ್ಲಿ ಅಂತ ನಾವು ಇದನ್ನು ಹೇಳ್ಬೋದು. ಸೊ ನೋಡಿ, ಪ್ರತಿಯೊಂದು ವೈಟ್ ಮಾರ್ಬಲ್ ದೇವಸ್ಥಾನಗಳು ಹೇಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ಸೊ ನೋಡಿದರೆ ಒಂದ್ಸರ್ತಿ ನೀವು ಬೇಕಾದರೆ ಒಂದ್ಸರ್ತಿ ಭೇಟಿ ನೀಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಆ ಕಾರಣಕ್ಕೆ ಬನ್ನಿ ನೋಡೋಣ. ಇಲ್ಲಿ ಮುಂದೆ ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ನಡ್ಕೊಂತ ಹೋಗ್ತಾ ಇಲ್ಲಿ ತೋರಿಸ್ತೀನಿ ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ. ಇದು ಪೂರ್ತಿ ಎಷ್ಟಿದೆ ನೋಡಿ. ಇದೆಲ್ಲ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ. ನೋಡಿ ಯಾವ ರೀತಿಯಾಗಿದೆ ದೇವಸ್ಥಾನ ಅಂತ. ಈ ಬಿಲ್ಡಿಂಗದ ಒಂದು ಭಾವಚಿತ್ರ ಇದೆ. ಹಾಗೆ ನಮ್ಮ ಸರ್ದು ಒಂದು ಇರಲಿ ಅಂತ ಅವರು ಸಹ ಪೋಸ್ ಕೊಡ್ತಾರೆ ನೋಡಿ. ಏನಪ್ಪ ಅಂದರೆ ತೀರ್ಥಂಕರ ಫೋಟೋಗಳು ನೋಡಿದ್ರಲ್ಲ. ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದ ವಿಡಿಯೋ ಮತ್ತು ಫೋಟೋಗ್ರಫಿ ಇರೋದಿಲ್ಲ. ಸೊ ನಾವು ನಿಮಗೆ ತೋರಿಸ್ಬೇಕು
ಇದು ಕೂಡ ಜೈನ ಧರ್ಮದ ತೀರ್ಥಂಕರ ಒಬ್ಬರದ್ದು ದೇವಸ್ಥಾನ. ಸೊ ಇದು ದೇವಸ್ಥಾನ ಅನ್ನೋಕ್ಕಿಂತಲೂ ಒಟ್ಟಿನಲ್ಲಿ ಕಟ್ಟಿರುವಂಥ ಕಟ್ಟಡ. ಇದು ನೀವು ನೋಡಿರ್ಬೋದು ಸಿಲೆಬಸ್ಸು. ನೀವು PUC ಅಥವಾ ಡಿಗ್ರಿ ಅಥವಾ 10th ಹೈಸ್ಕೂಲಲ್ಲಿ ಇರಬೇಕಾದ್ರೆ ನೋಡಿರಬೇಕು ಈ ರಥನ. ಜೈನ ಧರ್ಮದ ರಥ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ಬೆಳ್ಳಿ ರಥ ಆಗಿದೆ, ನೀವು ನೋಡಿದ್ರಲ್ಲ. ಸೊ ಆ ಕಾರಣಕ್ಕೆ ನೀವು ಒಂದು ಸರ್ತಿ ಇಲ್ಲಿ ಬನ್ನಿ, ಭೇಟಿ ನೀಡಿ, ಇದು ಹೇಗೆ ಅನಿಸುತ್ತೆ ಅಂತ ಒಂದು ಸರ್ತಿ ನೋಡಿ. ನಿಮಗೆ ಅತಿ ನೆಮ್ಮದಿ ಅಂದರೆ ಅತಿ ನೆಮ್ಮದಿ. ಸೊ ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವಿರೋದು ಪ್ರಸ್ತುತವಾಗಿ ಜೈನ ವೈಟ್ ಟೆಂಪಲ್ ಅಂತ ಕರೀತಾರೆ. ಇದನ್ನು ಬೆಂಗಳೂರಿನಿಂದ ಅಪ್ರಾಕ್ಸಿಮೇಟ್ಲಿ 30ರಿಂದ 32 ಕಿಲೋಮೀಟ್ರ್, ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಿಂದ 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಜೈನ್ ಟೆಂಪಲ್ ಆಗಿದೆ, ಶುದ್ಧ ಜೈನ್ ಟೆಂಪಲ್ ಆಗಿದೆ. ಇದನ್ನು ಸಂಪೂರ್ಣವಾಗಿ ವೈಟ್ ಮಾರ್ಬಲ್ನಿಂದ ಕಟ್ಟಿರೋದರಿಂದ ಇದು ವಿಶೇಷವಾಗಿ ಈ ದೇವಸ್ಥಾನದ ಮುಖ್ಯ ದೇವರು ಯಾರೆಂದರೆ 23ನೇ ತೀರ್ಥಂಕರು. ಹಾಗೆ ಇದನ್ನು ಸಂಪೂರ್ಣವಾಗಿ ವೈಟ್ ಮಾರ್ಬಲ್ನಿಂದ ಕಟ್ಟಿರೋದರಿಂದ ಈ ರಾಜಸ್ಥಾನದಲ್ಲಿ ಜೈನ್ ಟೆಂಪಲ್ಗಳು ಇರ್ತಾವಲ್ಲ, ಯಾವ ರೀತಿ ಅಂದರೆ ಜೈನ ದಿಲ್ವಾರ್ ದೇವಾಲಯ ಅಂತ ಕರೀತಾರಲ್ಲ, ಸೊ ಅದೇ ರೀತಿಯಾಗಿದೆ. ಸೊ ಈಗ ನಾವು ಒಳಗಡೆ ಹೋಗಿ ಬಂದ್ವಿ. ಆ ಕಡೆ ಮುಖ್ಯ ದೇವಸ್ಥಾನ, ಆಮೇಲೆ ಇದು ಅಡಿಷ್ನಲ್ ದೇವಸ್ಥಾನ, ಇಲ್ಲೊಂದು ಬೇರೆ ಯಾವುದೋ ದೇವಸ್ಥಾನ ಇದೆ, ಪ್ಲಸ್ ಇಲ್ಲೊಂದು ರಥ ಇದೆ. ಸೊ ಈ ದೇವಸ್ಥಾನದ ವಿಶೇಷತೆ ಹೇಳ್ಬೇಕಂದ್ರೆ, ಸೊ ಈ ದೇವಸ್ಥಾನದ ಮುಖ್ಯ ವಿಶೇಷತೆ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ಜೈನ ದೇವಾಲಯ ಆಗಿದ್ದು, ಪ್ರತಿಯೊಂದು ತೀರ್ಥಂಕರು ಇದ್ದಾರಲ್ಲ, ಈ 23ನೇ ತೀರ್ಥಂಕರು, ಆದಿನಾಥ, ಹಂಗೆ ಪ್ರತಿಯೊಂದು ತೀರ್ಥಂಕರದ್ದು ಸಂಪೂರ್ಣ ಇತಿಹಾಸ ಇದೆ. ಈ ದೇವಸ್ಥಾನದ ಮುಖ್ಯವಾಗಿ ಕಟ್ಟಿರೋರು ಯಾರಂದರೆ ಈ ಸುರಾಣ ಅನ್ನುವಂಥ ಒಂದು ರಾಜಸ್ಥಾನ ಪ್ರಸಿದ್ಧ ಕುಟುಂಬದವರು. ಈಗ ಡೋಲೋ 650 ಮಾತ್ರ ನಿಮ್ಗೆ ಗೊತ್ತಿರ್ಬೋದು, ಆ ಲ್ಯಾಬ್ ಕಂಪ್ನಿ ಓನರ್ ಆಗಿದ್ದಾರೆ. ಸೊ ಅವ್ರು ಕಟ್ಟಿರುವಂಥದ್ದು. ಈ ಸುರಣ ಕುಟುಂಬ ಅವರು ಕಟ್ಟಿರೋದರಿಂದ ಈ ಒಂದು ನಗರ ಇದೆಯಲ್ಲ, ಇದನ್ನು ಸುರಣ ನಗರ ಎಂದು ಕರೀತಾರೆ. ಸೊ ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ, ತುಂಬ ಶಾಂತವಾಗಿರುವಂಥ ಸ್ಥಳ. ಆಮೇಲೆ ಇದೊಂದು ಆಧ್ಯಾತ್ಮಿಕವಾಗಿರುವಂಥ ಸ್ಥಳವಾಗಿದೆ. ಯಾವ್ಯಾವ ರೀತಿಯಾಗಿದೆ ಅಂದರೆ ಒಂದೊಂದಾಗಿ ಹೇಳ್ತೀನಿ. ಆ ಕಡೆ ಇರೋದು ಮುಖ್ಯ ದೇವಸ್ಥಾನ, ಅದಾದಮೇಲೆ ಇಲ್ಲಿ ಅಡಿಷ್ನಲ್ ಎಲ್ಲ ಜೈನ ತೀರ್ಥಂಕರಿಗೆ ಸಂಬಂಧಪಟ್ಟಂಗೆ ಇದು ಇರೋದು. ಅದಾದಮೇಲೆ ರಥ ಇದೆ, ಆಮೇಲೆ ಇಲ್ಲಿ ಪ್ರವಚನ ಮಾಡೋಕ್ಕೆ ಇಲ್ಲಿ ಹಾಲ್ ಇದೆ, ಆಮೇಲೆ ಬೇರೆ ಬೇರೆ ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಇದೆ. ನಿಮಗೇನಾದರೂ ನೆಮ್ಮದಿ ಬೇಕಂದರೆ, ಮೈಂಡಿಗೆ ಪೀಸ್ ಬೇಕಂದರೆ ಬೆಂಗಳೂರಿಂದ 30ರಿಂದ 35 ಕಿಲೋಮೀಟ್ರ್ ಹೊರಗಡೆ ಬನ್ನಿ. ಇಂತಿಂಥ ಒಳ್ಳೆ ಪ್ಲೇಸ್ ನೋಡಿ, ನಿಮ್ಗಂತೂ ವರ್ತ್ ಆಗಿದೆ. ಒಂದು ದಿವಸ ಏನಾದರೂ ನಿಮಗೆ ರಜೆ ಇದ್ದರೆ ಫ್ಯಾಮಿಲಿ ಸಮೇತವಾಗಿ ಬನ್ನಿ. ತುಂಬ ಅದ್ಭುತವಾಗಿದೆ, ಶಾಂತಿ, ತುಂಬ ಪೀಸ್ಫುಲ್ ಆಗಿರೋಂಥ ಪ್ಲೇಸ್ ಇದೆ. ಸೊ ನಿಮ್ಗೆ ಒನ್ ಡೇ ಏನಾದರೂ ಅವಕಾಶ ಇದ್ದರೆ ಈ ತಪ್ಪದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ನನ್ನ ಕಡೆಯಿಂದ ಸಲಹೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.